ಹೇ ಎವ್ರಿವನ್, ಹೇಗಿದ್ದೀರಾ? ಗುಡ್ ಮಾರ್ನಿಂಗ್. ಇವತ್ತು ಎಲ್ಲರದ್ದು ಮೋಸ್ಟ್ ಆಸ್ಡ್ ಕ್ವೆಶನ್ನ ನಾನು ಆನ್ಸರ್ ಮಾಡ್ತಾ ಇದ್ದೀನಿ. ವರ್ಕಿಂಗ್ ವುಮೆನ್ ಹೇಗೆ ಈ ಡಯಟ್ ಪ್ಲ್ಯಾನ್ಡ್ ಮೀಲ್ನ ಆಫೀಸ್ಗೂ ಕ್ಯಾರಿ ಮಾಡ್ಬೋದು. ಇಫ್ ಯು ವರ್ಕಿಂಗ್ ಫ್ರಮ್ ಹೋಮ್, ದೆನ್ ಆಲ್ಸೋ ಯು ಕ್ಯಾನ್ ಜಸ್ಟ್ ಮ್ಯಾನೇಜ್ ಥಿಂಗ್ಸ್ ವಿತ್ ಅ ಪ್ರಾಪರ್ ಪ್ಲಾನಿಂಗ್. ಅದನ್ನು ಹೇಗೆ ಅಂತ ತೋರಿಸ್ತೀನಿ. ದಿಸ್ ಇಸ್ ಕಂಪ್ಲೀಟ್ಲಿ ಮೈ ಮಾರ್ನಿಂಗ್ ರೂಟೀನ್, ಹೌ ಇಟ್ ಲುಕ್ಸ್ ಅಂತ. ನನಗೆ ಫುಲ್ ಡೇ ಕಿಚನಲ್ಲಿ ಇರೋಕ್ಕೆ ಇಷ್ಟ ಆಗಲ್ಲ. ಒಂದು, ನನಗೆ ಇಷ್ಟ ಆಗಲ್ಲ. ಎರಡನೇದು, ಅಷ್ಟೊಂದು ಟೈಮ್ ಕೂಡ ಇರಲ್ಲ. ಸೊ ಇದಕ್ಕೆ ನಾನು ಏನು ಮಾಡಿದ್ದೀನಿ ಅಂದರೆ, ಬೆಳಗ್ಗೆ ಹೊತ್ತು ನಾನು 1 hour ಬೇಗ ಎದ್ದೇಳ್ತೀನಿ. ಐ ಸ್ಪೆಂಡ್ ಮ್ಯಾಕ್ಸಿಮಮ್ ಆಫ್ 1 to 2 hours ಇನ್ ಕಿಚನ್ ಬೆಳಗ್ಗೆನೆ, ಆ್ಯಂಡ್ ಐ ಪ್ರೆಪ್ ದ ಎಂಟೈರ್ ಡೇಸ್ ಮೀಲ್ ಅಟ್ ಒನ್ ಟೈಮ್. ಸೊ ಇವತ್ತು ಹೇಗೆ ಮಾಡ್ತಾರೆ ಅಂತ ತೋರಿಸ್ತೀನಿ. ಇಲ್ಲಿ ನೋಡಿ, ನಾನು ಇವಾಗ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ರಾಗಿ ರೊಟ್ಟಿ ಮತ್ತು ಹೈ ಪ್ರೋಟೀನ್ ಪೀನಟ್ ಚಟ್ನಿ, ಅದ್ರ ಜೊತೆಗೆ ಸ್ವಲ್ಪ ಸಾಲಡ್ ಆ್ಯಂಡ್ ಪನ್ನೀರ್. ಸೊ ಇದರಲ್ಲಿ ನಾವು ಏನೇನು ಕವರ್ ಮಾಡ್ತಾ ಇದ್ದೀವಿ, ಫೈಬರು, ಪ್ರೋಟೀನು, ಮತ್ತು ನಿಮಗೆ ಕಾರ್ಬ್ಸು ಆ್ಯಂಡ್ ಫ್ಯಾಟ್ ಎಲ್ಲಾನು ಇದರಲ್ಲಿ ನಿಮಗೆ ಏನು ಬೇಕೋ ಆ ಪ್ರೊಪೋರ್ಷನಲ್ಲಿ ಸಿಗುತ್ತೆ. ಇದ್ರ ಜೊತೆಗೆ ಮಧ್ಯಾಹ್ನದ ಊಟ ಕೂಡ ಈಗಲೇ ನಾವು ಅಡುಗೆಗೆ ಪ್ರಿಪೇರ್ ಮಾಡಿ ಇಟ್ಕೊಂಡ್ಬಿಡೋಣ. ಈಗ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಸೊ ಮಧ್ಯಾಹ್ನ ಸಾರು ಮಾಡಬೇಕು. ಸಾರು ಮಾಡೋಕ್ಕೆ ನಾನು ಮೊದಲೇ ಪ್ಲ್ಯಾನ್ ಮಾಡಿದ್ದೀನಿ. ಐ ಆಮ್ ಪ್ಲ್ಯಾನಿಂಗ್ ಫಾರ್ ಅ ಸಿಂಪಲ್ ದಾಲ್. ಅದ್ರ ಜೊತೆಗೆ ನನಗೇನು ಬೇಕಂತ ಹೇಳಿದ್ರೆ ಪೀನಟ್ ಚಟ್ನಿ. ಪೀನಟ್ ಚಟ್ನಿಗೆ ಅದು ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಥಿಂಗ್. ಯಾಕಂದರೆ ಪೀನಟ್ನ ಫಸ್ಟು ಫ್ರೈ ಮಾಡಿ ಇಟ್ಕೊಂಡಿರಬೇಕು. ರೋಸ್ಟೆಡ್ ಪೀನಟ್ಸ್ ಇದ್ದರೆ ಒಳ್ಳೇದು, ಆಲ್ರೆಡಿ ಅವೈಲೇಬಲ್ ಇದ್ದರೆ. ನನ್ನ ಹತ್ರ ಖಾಲಿ ಆಗಿತ್ತು, ಸೊ ಇಟ್ ವಾಸ್ ಟೈಮ್ ಕನ್ಸ್ಯೂಮಿಂಗ್. ಆ್ಯಂಡ್ ಆಲ್ಸೋ ನಾನು ಏನು ಮಾಡಿದೆ, ಒಂದು ಪ್ಯಾನಲ್ಲಿ ರೋಸ್ಟ್ ಮಾಡೋಕ್ಕೆ ಅಂತ ಪೀನಟ್ಸ್ ಹಾಕಿದ್ದೀನಿ. ಇನ್ನೊಂದು ಬೌಲಲ್ಲಿ ನಾನು ಅದನ್ನು ಸೋಕ್ ಮಾಡೋಕ್ಕೆ ಅಂತ ಹಾಕೊತಾ ಇದ್ದೀನಿ. ದಿಸ್ ಇಸ್ ಫಾರ್ ಈವ್ನಿಂಗ್ ಸ್ನ್ಯಾಕ್ಸ್. ಓಕೆ, ಇವಾಗ ನೀವು ಆಫೀಸ್ಗೆ ಹೋಗ್ತಾ ಇದ್ದೀರಾ, ಆಫೀಸಿಗೆ ನೀವು ಸ್ನ್ಯಾಕ್ಸ್ ಕ್ಯಾರಿ ಮಾಡಬೇಕಂತ ಹೇಳಿದ್ರೆ ಸೋಕ್ ಮಾಡೋ ಅವಶ್ಯಕತೆ ಇಲ್ಲ. ಇನ್ಸ್ಟೆಡ್ ಆಫ್ 10 ವಿಷಲ್ಸ್ ಯು ಹ್ಯಾವ್ ಟು ಗಿವ್ ಲೈಕ್ 15-20 ವಿಷಲ್ಸ್ ಫಾರ್ ದಸ್ ಪೀನಟ್. ಯುವರ್ ಪೀನಟ್ ಸ್ನ್ಯಾಕ್ ಇಸ್ ರೆಡಿ ಫಾರ್ ದಿ ಈವ್ನಿಂಗ್. ಅದೇನೇ ನನಗೆ ಟೈಮ್ ಇರೋದ್ರಿಂದ, ನಾನು ಮನೇಲೇ ಕೆಲಸ ಮಾಡೋದ್ರಿಂದ ನಾನೇನು ಮಾಡ್ತಾಯಿದ್ದೀನಿ, ಅದನ್ನ ಸೋಕ್ ಮಾಡಿರ್ತೀನಿ. ಈವ್ನಿಂಗ್ ಬರೆಯೋ ಕುಕ್ಕರ್ ಇರಬೇಕಷ್ಟೇ. ಆನ್ ದ ಅದರ್ ಹ್ಯಾಂಡ್, ನಾನು ಸ್ಟವ್ ಮೇಲೆ ಇವಾಗ ದಾಲ್ನ ಕೂಡ ಕೂಗಿಸ್ಕೊತಾ ಇದ್ದೀನಿ. ದಾಲಿಗೆ ಸ್ವಲ್ಪ ನೀರು ಹಾಕಿ, ಸಾಲ್ಟ್ ಹಾಕಿ ಆ್ಯಂಡ್ ಟರ್ಮರಿಕ್ ಹಾಕಿ ನಾನು ಜಸ್ಟ್ ಲಿಡ್ ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ಈಗ ಪೀನಟ್ ಕೂಡ ಫ್ರೈ ಆಗ್ತಾ ಇದೆ ಒಂದು ಸೈಡ್, ಈ ಕಡೆ ದಾಲ್ ಪ್ರಿಪೇರ್ ಆಗ್ತದೆ. ಸೊ ಪೀನಟ್ ಬ್ರೇಕ್ಫಾಸ್ಟ್ಗಾಯಿತು, ಇನ್ನೊಂದು ಪೀನಟ್ ನಮಗೆ ಸ್ನ್ಯಾಕ್ ಆಗಾಯಿತು, ಇವಾಗ ದಾಲು ನಮ್ಮ ಮಧ್ಯಾಹ್ನ ಲಂಚಿಗಾಯಿತು. ಇವಾಗ ನೆಕ್ಸ್ಟ್ ಪ್ರೆಪ್ ಬಂದು ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆಲ್ ದ ವೆಜಿಟೇಬಲ್ಸ್ ಪ್ರೆಪ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಸೊ ದಟ್ ಅಟ್ ಒನ್ಸ್ ನಾನು ಒಟ್ಟಿಗೆ, ನಂತರ 3 ಸ್ಟವ್ ಇದೆ. ಸೊ ಅಟ್ ಒನ್ಸ್ ನಾನು ಎಲ್ಲ 3 ಸ್ಟವ್ ಮೇಲೂ ಆನ್ ಮಾಡಿಬಿಟ್ಟು ನಾನು ಒಟ್ಟಿಗೆ ಕುಕ್ ಮಾಡ್ಬೋದು, ಅದಕ್ಕೋಸ್ಕರ. ಸೊ ಸಾಲೆಡ್ಗೆ ಕುಕುಂಬರು, ಆನಿಯನ್ನು, ದಾಲ್ಗೆ ಮತ್ತು ನಾನು ಬಾಟಲ್ ಗಾರ್ಡಲ್ಲಿ ಪಲ್ಯ ಮಾಡ್ತಾಯಿದ್ದೀನಿ. ಸೊ ದಾಲ್ಗೆ ಉದ್ದಕ್ಕೆ ಹೆಚ್ಕೊತೀನಿ ಆ್ಯಂಡ್ ಪಲ್ಯಕ್ಕೆ ಫೈನ್ ಚಾಪ್ ಮಾಡ್ತೀನಿ. ಟೊಮ್ಯಾಟೊ ಬಂದು ದಾಲಿಗೆ ಯೂಸ್ ಮಾಡ್ತಾ ಇದ್ದೀನಿ. ಸೊ ದೀಸ್ ಆರ್ ದ ವೆಜಿಟೇಬಲ್ಸ್ ಇವತ್ತು ನಾನು ಚಾಪ್ ಮಾಡಬೇಕಾಗಿರೋದು. ಅದಲ್ಲದೆ ಲಾಸ್ಟಲ್ಲಿ ಸ್ವಲ್ಪ ಕೊರಿಯಂಡರ್ನ ಚಾಪ್ ಮಾಡ್ಕೊತೀನಿ ಗಾರ್ನಿಷಿಂಗ್ ಪರ್ಪಸ್ಗೆ ಅಷ್ಟೇ. ಈ ಥರ ಬೆಳಗ್ಗೆನೇ ಫುಲ್ ಪ್ಲ್ಯಾನಲ್ಲಿದ್ದರೆ ನಮಗೆ ಇಡೀ ದಿನದಲ್ಲಿ ತುಂಬಾ ಟೈಮ್ ಸಿಗುತ್ತೆ. ಬಿಕಾಸ್ ಮಾರ್ನಿಂಗ್ ಎದ್ದ ತಕ್ಷಣ ನೀವು 1 to 2 hours ಏನು ಸ್ಪೆಂಡ್ ಮಾಡ್ತಾ ಇದ್ದೀರಾ ಕಿಚನಲ್ಲಿ, ನೌ ಆ್ಯಂಡ್ ದೆನ್ ನೀವು 3 ಹೊತ್ತು ಕಿಚನ್ಗೆ ಹೋಗೋ ಅವಶ್ಯಕತೆ ಇರಲ್ಲ. ಇಫ್ ಯು ಆರ್ ವರ್ಕಿಂಗ್ ಫ್ರಮ್ ಹೋಮ್. ಇಫ್ ಯು ಆರ್ ನಾಟ್ ವರ್ಕಿಂಗ್, ಸ್ಟಿಲ್ ಮಗು ಎಲ್ಲ ಇದ್ದರೆ ಟಯರ್ಡ್ ಆಗುತ್ತೆ 3 ಹೊತ್ತು ಕಿಚನ್ಗೆ ಹೋಗಿ ಇರೋಕ್ಕೆ. ಸೊ ಆವಾಗ್ಲೂ ನಾವು ಒನ್ ಟೈಮ್ ಮಾಡಿ ಮುಗಿಸ್ಬಿಟ್ರೆ ಇಟ್ ಈಸ್ ದ ಈಸಿಯೆಸ್ಟ್ ಥಿಂಗ್. ಅನ್ನ ಒಂದು ಆಪ್ಷನಲ್ಲು, ನಿಮಗೆ ಮಧ್ಯಾಹ್ನಕ್ಕೆ ಬಿಸಿಯಾಗಿ ಆವಾಗಲೇ ಬೇಕಂದರೆ ಆವಾಗ ಮಾಡ್ಕೊಳ್ಳಿ. ಇಟ್ ವಿಲ್ ನಾಟ್ ಟೇಕ್ ಟು ಮಚ್ ಆಫ್ ಟೈಮ್. ಇಲ್ಲ ನಾನು ವರ್ಕಿಂಗು, ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಬೆಳಗ್ಗೆನೇ ಅನ್ನನೂ ಒಂದು ಸೈಡಲ್ಲಿ ಇಟ್ಕೊಂಡ್ಬಿಟ್ಟು ಅದನ್ನು ಬೇಯಿಸ್ಕೊಂಬಿಡಿ. ನಾನು ಅನ್ನ ಮಾಡೋದನ್ನ ವೀಡಿಯೋಲಿ ತೋರಿಸಿಲ್ಲ, ನಾನು ಮರ್ತೋಗ್ಬಿಟ್ಟೆ. ಸೊ ಅದನ್ನು ಪ್ಯಾರಲಾಗಿ ನಾನು ಇಟ್ಬಿಡ್ತೀನಿ ಬೆಳಗ್ಗೆನೇ. ನಾನು ಅನ್ನ ಮಾಡೋಕ್ಕೂ ಕೂಡ ಮಧ್ಯಾಹ್ನ ಕಿಚನಿಗೆ ಹೋಗಲ್ಲ, ಅನ್ಲೆಸ್ ಆ್ಯಂಡ್ ಅಂಟಿಲ್ ಈವ್ನಿಂಗ್ ಸ್ನ್ಯಾಕಿಗೆ ಜಸ್ಟ್ ಫಾರ್ ಸಮ್ ಟೈಮ್ ಅಷ್ಟೇ ಹೋಗ್ತೀನಿ. ಆ್ಯಂಡ್ ಆಲ್ಸೋ ನಾನು ಟೀ ಮಾಡ್ಕೊಳ್ಳೋಕ್ಕೆ ಅಂತ ಅವಾಗ ಹೋಗ್ತೀನಿ. ಅದಕ್ಕೆ ಹೋಗ್ತೀನಿ ಯಾಕಂದರೆ ದಟ್ ಇಸ್ ಅನ್ ಅಡಿಕ್ಷನ್ ಫಾರ್ ಮಿ. ಇಟ್ ಇಸ್ ನಾಟ್ ಈಸಿ ಟು ಲೀವ್ ಎನ್ ಅಡಿಕ್ಷನ್. ನಾನೆಲ್ಲಿ ಕಿಚನಲ್ಲಿ ಬಿಸಿ ಇದ್ದರೆ ಇವರಿಬ್ಬರು ಕಿಚನಲ್ಲಿ ಬಂದು ನನಗೆ ಈ ಥರ ಟಾರ್ಚರ್ ಕೊಡ್ತಾನೆ ಇರ್ತಾರೆ. ಸೊ ನೀವು ನನ್ನ ಎಲ್ಲ ವೀಡಿಯೋಲು ಇವರಿಬ್ಬರು ನೋಡ್ತಾನಿರ್ತೀರ. ನಾನು 2 ಪುಟ್ಟ ಮಕ್ಕಳುಗಳು. ಆ್ಯಂಡ್ ನಾನು ಸೌತೆಕಾಯಿ ಕಟ್ ಮಾಡ್ತಾಯಿದ್ರೆ ಮ್ಯಾಂಡೇಟ್ರಿ ಇವರಿಬ್ಬರಿಗೆ ನಾನು ಸೌತೆಕಾಯಿ ಕೊಡಲೇಬೇಕು. ಇವತ್ತು ನಾನು ಬಾಟಲ್ ಗಾರ್ಡ್ ಕಟ್ ಮಾಡ್ತಾಯಿದ್ದೆ, ಅವರು ಅದು ಸೌತೆಕಾಯಿ ಫೀಲಿಂಗ್ ಬಂದು ನಿಂತ್ಕೊಂಡಿದ್ರು. ಸೊ ಫೈನಲಿ ಫಸ್ಟು ಇವ್ರ ರಿಕ್ವೈರ್ಮೆಂಟ್ಸ್ನ, ಇವ್ರ ನೀಡ್ನೆಲ್ಲ ನಾನು ಫುಲ್ಫಿಲ್ ಮಾಡಿದ ಮೇಲೇ ನಾನು ಕೆಲಸ ಮಾಡೋಕ್ಕೆ ಬಿಡೋದು. ಇಲ್ಲಾಂದರೆ ಅವ್ರು ನನಗೆ ಯಾವ ಕೆಲಸ ಮಾಡೋಕ್ಕೂ ಬಿಡೋಲ್ಲ. ಆಮೇಲೆ ಅವ್ರ ಮುಖಗಳನ್ನೂ ನೋಡೋಕ್ಕಾಗಲ್ಲ, ಫುಲ್ ಸಣ್ಣಕ್ಕೆ ಮಾಡ್ಕೊಂಡಿರ್ತಾರೆ. ನನ್ನ ಮಗಳಾದ್ರೆ ಕಿರ್ಚು ಅಳ್ತಾಳೆ, ಬಟ್ ನನ್ನ ಮಗ ಮುಖ ಫುಲ್ ಸಣ್ಣ ಮಾಡ್ಕೊತಾನೆ. ಇಬ್ಬರೂ ಇದು ಮಾಡಬೇಕು. ಅವನು ಆ ಥರ 4 ಕಾಲಲ್ಲಿ ಬಂದು ತಿಂತಾನೆ ಅಂತ ಇವಳಿಗೆ ನಡಿಯೋಕ್ಕೆ ಬಂದ್ರೂ ಇವಳು ಅವನ್ನೇ ಕಾಪಿ ಮಾಡೋದು, ಇದೇ ಥರನೇ ಬಂದು ಇಸ್ಕೊಳ್ಳೋದು. ಅವಳಿಗೇನೋ ಚೆನ್ನಾಗಿ ಅನಿಸುತ್ತೆ ಅದರಲ್ಲಿ.
ನಾನು ಸೋರೆಕಾಯ್ದು ಮಧ್ಯೆ ತಿರುಳೆಲ್ಲ ತೆಗೆದು ಬಿಡ್ತೀನಿ. ನೀವು ಇದೇ ಥರ ತೆಗಿತೀರಾ? ಜಸ್ಟ್ ನನ್ನ ಡೌಟು, ಯಾಕಂದರೆ ನಂಗೆ ಅದು ಬೇಯಿಸಿದಾಗ ಸಾಫ್ಟಾಗಿ ಬಂದರೆ ನಂಗೆ ಇಷ್ಟ ಆಗಲ್ಲ. ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೀವು ಇದೇ ಥರ ಏನಾದ್ರು ತೆಗ್ದು ಕುಕ್ ಮಾಡ್ತೀರಾ ಅಂತ ಹೇಳಿದ್ರೆ. ಸೊ ಇದು ಸೋರೆಕಾಯಿ ಪಲ್ಯ ಫಾಸ್ಟಾಗಿ ಆಗುತ್ತೆ ಆ್ಯಂಡ್ ಇಟ್ ಇಸ್ ವೆರಿ ಗುಡ್ ಫಾರ್ ಯುವರ್ ವೆಯ್ಟ್ ಲಾಸ್. ಸೊ ಅದನ್ನು ನಾನು ಮಧ್ಯಾಹ್ನ ಲಂಚಿಗೆ ಪ್ಲ್ಯಾನ್ ಮಾಡಿದ್ದೀವಿ. ಆ್ಯಂಡ್ ದೆನ್ ಸಾಲಡ್ಗೆ ಅಂತ ಮಾರ್ನಿಂಗ್ ಸಾಲಡ್, ಆಫ್ಟರ್ನೂನ್ ಸಾಲಡ್ಗೆ ಅಂತ ನಾನಿಲ್ಲಿ 2 ರಿಂದ 3 ಕುಕುಂಬರ್ ಮೊದಲೇ ಕಟ್ ಮಾಡಿ ಒಂದು ಏರ್ ಟೈಟ್ ಕಂಟೈನರಲ್ಲಿ ಲಾಕ್ ಮಾಡಿ ಇಟ್ಬಿಡ್ತೀನಿ. ನನ್ನ ಮಗಳಿಗೆ ನಾನು ಚಾಪ್ ಮಾಡ್ತಿದ್ರೆ ಅವಳಿಗೂ ಚಾಪ್ ಮಾಡಿ ಇಸ್ಕೊಳ್ಳೋಕ್ಕೆ ಇಷ್ಟ. ಇಲ್ಲಾಂದರೆ ನಾರ್ಮಲಾಗಿ ಅವಳಿಗೆ ಫುಲ್ ಸೌತೆಕಾಯಿ ಉದ್ದುದ್ದೇ ಕೊಡ್ತೀನಿ. ಸೊ ಸಣ್ಣಗೆ ಚಾಪ್ ಮಾಡಿ ಫೋರ್ಕ್ ಹಾಕಿ ಕೊಟ್ಟರೆ ಸಮ್ಟೈಮ್ಸ್ ಅವಳು ಅದರಲ್ಲೇ ಫುಲ್ ಟೈಮ್ ಪಾಸ್ ಮಾಡ್ತಾ ಇರ್ತಾಳೆ. ಆ್ಯಂಡ್ ನನಗೆ ಅದು ಒಳ್ಳೆ ಫ್ರೀ ಟೈಮ್ ಅನಿಸುತ್ತೆ. ಸೊ ದ್ಯಾಟ್ ನಾನು ನನ್ನ ಕೆಲಸದ ಮೇಲೆ ಫೋಕಸ್ ಮಾಡ್ಬೋದು ಅಂತ. ನಾನು ಈ ಟೊಮ್ಯಾಟೋನು ಕೂಡ ಫುಲ್ಲು ಫೈನ್ ಚಾಪ್ ಮಾಡ್ಕೊತಾ ಇದ್ದೀನಿ. ಸೊ ದ್ಯಾಟ್ ದಾಲ್ಗೆ ದಪ್ಪಕ್ಕಿದ್ರೆ ಚೆನ್ನಾಗಿರಲ್ಲ, ಯಾಕಂದರೆ ನಾನು ಕುಕ್ಕರಲ್ಲಿ ಕೂಗ್ಸಲ್ಲ, ಅದನ್ನ ಫ್ರೈ ಮಾಡೋದ್ರಿಂದ. ನೆಕ್ಸ್ಟು ನಾನು ಬಂದು ನಮ್ಮ ಪ್ರೋಟೀನ್ಗೆ ಪನ್ನೀರನ್ನ ಕಟ್ ಮಾಡ್ಕೊತಾ ಇದ್ದೀನಿ. ಪನ್ನೀರನ್ನ ಮ್ಯಾರಿನೇಟ್ ಮಾಡಿ ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಆಮೇಲೆ ಗೊತ್ತಾಯಿತು ಕರ್ಡ್ ಮನೇಲಿಲ್ಲ ಅಂತ. ಸೊ ನಾನೇನು ಮಾಡ್ತಾಯಿದ್ದೀನಿ, ಸಾಲ್ಟ್ ಆ್ಯಂಡ್ ಪೆಪ್ಪರ್ ಹಾಕಿ ಒಂದು 5 ನಿಮಿಷ ಮ್ಯಾರಿನೇಟ್ ಮಾಡ್ತಾಯಿದ್ದೀನಿ ವಿತೌಟ್ ಎನಿಥಿಂಗ್, ಜಸ್ಟ್ ಪನ್ನೀರ್, ಸಾಲ್ಟ್ ಆ್ಯಂಡ್ ಪೆಪ್ಪರ್. ಇವಾಗ ನಾನು 3 ಪ್ಯಾನ್ ತೊಗೊಂಡು ಎಲ್ಲ ಸ್ಟವ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ದ್ಯಾಟ್ ಪ್ಯಾರಲಾಗಿ ಎಲ್ಲನೂ ಕುಕ್ ಮಾಡಿಬಿಡ್ಬೋದು ಅಂತ. ಎಲ್ಲದಕ್ಕೂ ಆಯಿಲ್ ಬೇಕು, ಆಯಿಲ್ ಹಾಕ್ಕೊತಾ ಇದ್ದೀನಿ ಮ್ಯಾಂಡೇಟ್ರಿ. ದಾಲಿಗೆ ಮಾತ್ರ ನಾನು ತುಪ್ಪಾಲಿ ಸೋಟೋ ಮಾಡ್ತೀನಿ. ಪಲ್ಯಗಳಿಗೆ ನಾನು ಸಾಸಿವೆ ಹಾಕಿದ್ದೀನಿ, ಜೀರಿಗೆ ಹಾಕಿದ್ದೀನಿ. ದಾಲ್ಗೂ ಅದೆರಡು ಬೇಕು. ಆ್ಯಂಡ್ ಮಧ್ಯದಲ್ಲಿ ಪನ್ನೀರ್ ರೋಸ್ಟ್ ಆಗ್ತದೆ. ಪನ್ನೀರ್ ಚಿಕ್ಕ ಸ್ಟವಲ್ಲಿ ಇಟ್ಕೊಂಡಿದ್ದೀನಿ ಬಿಕಾಸ್ ಅದಕ್ಕೆ ಹೈ ಫ್ಲೇಮ್ ಅವಶ್ಯಕತೆ ಇಲ್ಲ. ಆ್ಯಂಡ್ ಹಿಂಗೆ ಹಾಕ್ಕೊತಾ ಇದ್ದೀನಿ ನಾನು ಸೋರೆಕಾಯಿ ಪಲ್ಯಗೆ ಮತ್ತು ದಾಲ್ಗೆ. ಆ್ಯಂಡ್ ಎರಡಕ್ಕೂ ನಾನು ಆನಿಯನ್ ಹಾಕ್ಕೊಂಡಿದ್ದೀನಿ. ದಾಲ್ಗೆ ಬೇಕಾಗಿರೋ ಸಾಟೆಗೆ ಆನಿಯನು ಮತ್ತು ಸೋರೆಕಾಯಿ ಪಲ್ಯಕ್ಕೆ ಬೇಕಾಗಿರೋ ಆನಿಯನು ಎರಡನ್ನೂ ಸಪ್ರೇಟಾಗಿ ಹಾಕ್ಕೊಂಡು ಈಗ ಫ್ರೈ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಈಗ ಅಬ್ಸರ್ವ್ ಮಾಡಿ ನೋಡಿ, ನೀವು ಈ ವಿಡಿಯೋನ ಸ್ಕಿಪ್ ಮಾಡಿ ನೋಡೋಕ್ಕೆ ಹೋಗಬೇಡಿ ಬಿಕಾಸ್ ಎಲ್ಲ ಒಂದೊಂದು ಡೀಟೇಲಾಗಿ ನಾನು ಹೇಳ್ತಾ ಇರ್ತೀನಿ. ಇವಾಗ ನೀವು ನೋಡಿ, ರೈಸ್ ಇದೆ, ಸಾಂಬಾರಿದೆ, ಪಲ್ಯ ಇದೆ, ಸಾಲಡ್ ಇದೆ, ಪನ್ನೀರ್ ಇದೆ ಮಧ್ಯಾಹ್ನಕ್ಕೆ. ಸೊ ಇಟ್ಸ್ ಅ ಹೋಲ್ ಮೀಲ್. ಈ ಥರ ಪ್ಲ್ಯಾನ್ ಮಾಡಿದ್ದೀನಿ. ಬೆಳಗ್ಗೆ ರಾಗಿ ರೊಟ್ಟಿ ಇತ್ತು, ಕುಕುಂಬರ್ ಸ್ಯಾಲಡ್ ಇದೆ, ಜೊತೆಗೆ ಪನ್ನೀರ್ ಇದೆ, ಆ್ಯಂಡ್ ಪೀನಟ್ ಚಟ್ನಿ ಇದೆ. ಅಗೇನ್ ಇಟ್ಸ್ ಅ ಹೋಲ್ ಮೀಲ್. ಆ್ಯಂಡ್ ಈವ್ನಿಂಗಿಗೆ ಅಗೇನ್ ಪೀನಟ್ಟು, ಬಾಯ್ಲ್ಡ್ ಪೀನಟ್ಸ್ ಇದೆ. ಯು ಕ್ಯಾನ್ ಮೇಕ್ ಇಟ್ ಆಸ್ ಅ ಸ್ಯಾಲಡ್. ನನಗೆ ಪ್ಲೇನ್ ತಿನ್ನೋಕ್ಕೆ ಇಷ್ಟ, ನನ್ನ ಹಸ್ಬೆಂಡ್ಗೆ ಸ್ಯಾಲಡ್ ಇಷ್ಟ. ಸೊ ನಾನು 2 ಡಿಫ್ರೆಂಟ್ ಟೈಪು ಮಾಡಿರ್ತೀನಿ. ನಿಮ್ಮ ಟೇಸ್ಟ್ ಬಡ್ಮೇಲೆ ನೀವು ಚೇಂಜ್ ಮಾಡಿ. ನಾನು ಇದೇ ಥರನೇ ಮಾಡಿ ನಾನು ಇವಾಗ 12 kgs ಲಾಸ್ ಮಾಡಿರೋದು. ಮನೇಲಿ ಈ ಥರ ಸಿಂಪಲ್ಲಾಗಿ ವೆಲ್ ಪ್ಲ್ಯಾನ್ಡ್ ಡೇನ ನಾನು ಯುಟಿಲೈಸ್ ಮಾಡ್ತಿರೋದ್ರಿಂದ ಸೊ ವೆಲ್ ಪ್ಲ್ಯಾನ್ಡ್ ಮೀಲ್ ಕೂಡ ಕುಕ್ ಮಾಡೋಕ್ಕಾಗ್ತಾ ಇದೆ. ಆ್ಯಂಡ್ ನನ್ನ ವೇಟ್ ಕೂಡ ಲೂಸ್ ಆಗ್ತಾ ಇದೆ. ಇವಾಗ ನಾನು ಟೊಮ್ಯಾಟೊ ಹಾಕ್ಕೊತಾ ಇದ್ದೀನಿ ದಾಲ್ಗೆ, ಜೊತೆಗೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿದೆ ಸೊ ದ್ಯಾಟ್ ಟೊಮ್ಯಾಟೊ ಸಾಫ್ಟನ್ ಆಗಿ ಚೆನ್ನಾಗಿ ಬೇಯಲಿ ಅಂತ. ಆನ್ ದ ಅದರ್ ಹ್ಯಾಂಡ್ ಇವಾಗ ಆನಿಯನ್ ಕೂಡ ಫುಲ್ ಬ್ರೌನ್ ಆಗ್ತಾ ಇದೆ. ಅದಕ್ಕೆ ನಾವು ಇವಾಗ ಬಾಟಲ್ ಗಾರ್ಡ್ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆ್ಯಂಡ್ ಒನ್ ಮೋರ್ ಸೈಡ್, ಈಗ ಪನ್ನೀರ್ ಕೂಡ ಒಂದು ಸೈಡ್ ಬೆಂದಿದೆ, ಅದನ್ನು ನಾವು ಫ್ಲಿಪ್ ಮಾಡ್ಕೊಬೋದು. ಸೊ ಈಗಲೇ ನೋಡಿ 3 ಡಿಶ್ ಒಟ್ಟಿಗೆ ಪ್ರಿಪೇರ್ ಆಯಿತು. ಬೆಳಗ್ಗೆ ತಿಂಡಿದ್ದು ನಾವು ಆಲ್ರೆಡಿ ಅರ್ಧ ಮಾಡಿ ಇಟ್ಬಿಟ್ಟಿದ್ದೀವಿ. ಸೊ ಇಟ್ಸ್ ಅ ನೈಸ್ ಥಿಂಗ್ ರೈಟ್. ಆಲ್ರೆಡಿ ವಿ ಆರ್ ಲೈಕ್ ಹಾಫ್ ಡೇನ ನಾವು ಕಾನ್ಕ್ವರ್ ಮಾಡ್ದಂಗೆ ಹೋಗಿದ್ದೆ. ಓಕೆ ನೋಡಿ, ನಮ್ಮ ದಾಲ್ ಇವಾಗ ಯಾವ ಥರ ಬೆಂದಿದೆ ಅಂತ ಫುಲ್ ಸಾಫ್ಟ್ ಆ್ಯಂಡ್ ಮಶಿಯಾಗಿದೆ. ಇನ್ನೊಂದು ಕಡೆ ನಾನು ಸಾಟೆಗೆ ಏನೇನು ಪೌಡರ್ ಹಾಕ್ತೀವಿ ಅದೆಲ್ಲ ಹಾಕೊಬೋದು. ನಾನು ಯೂಶ್ವಲಿ ಯೂಸ್ ಮಾಡೋದು ಚಿಲ್ಲಿ ಪೌಡರು, ಆಮೇಲೆ ಕೊರಿಯಂಡರ್ ಪೌಡರ್, ಸ್ವಲ್ಪ ಅರಿಶಿನ, ಆಮೇಲೆ ಕ್ಯುಮಿನ್ ಪೌಡರು, ಇಷ್ಟನ್ನು ಯೂಸ್ ಮಾಡ್ತೀನಿ ದಾಲ್ಗೆ. ಆನ್ ದ ಅದರ್ ಹ್ಯಾಂಡ್ ನಾನು ಸೋರೆಕಾಯಿ ಪಲ್ಯಕ್ಕೆ ಐ ಆಮ್ ಜಸ್ಟ್ ಯೂಸಿಂಗ್ ಟರ್ಮರಿಕ್. ನಾನು ಖಾರನ ಗ್ರೀನ್ ಚಿಲ್ಲಿದಿಂದ ಕೊಟ್ಟಿದ್ದೀನಿ. ಆ್ಯಂಡ್ ಫ್ಲೇವರ್ಗೆ ಅಂತ ಕ್ಯುಮಿನ್ ಪೌಡರ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ನಮ್ಮ ಸಾಟೆ ರೆಡಿ ಇರೋದ್ರಿಂದ ಐ ಆಮ್ ಪೋರಿಂಗ್ ಆಲ್ ದಿ ಬಾಯ್ಲ್ಡ್ ದಾಲ್ ಇಂಟು ಆರ್ ಸಾಟೆ. ಆ್ಯಂಡ್ ಅದನ್ನು ನಾನು ಲೋ ಫ್ಲೇಮಲ್ಲಿ ಒಂದು 10 ನಿಮಿಷ ಬೇಯಿಸ್ಕೊತೀನಿ ಸೊ ದ್ಯಾಟ್ ದಾಲ್ ಮತ್ತು ಸಾಟೆ ಎರಡೂ ನೀಟಾಗಿ ಆಗಲಿ ಅಂತ. ಇವಾಗ ಪೀನಟ್ ಚಟ್ನಿಗೆ ನಾನೊಂದು ಜಾರಲ್ಲಿ, ಮಿಕ್ಸಿ ಜಾರಲ್ಲಿ ಪೀನಟ್ಸ್ ಹಾಕ್ಕೊಂಡೆ. ಕೆಂಪು ಮೆಣಸಿನ್ಕಾಯಿ ಯೂಸ್ ಮಾಡ್ಬೋದು, ಹಸಿರು ಮೆಣಸಿನ್ಕಾಯಿ ಯೂಸ್ ಮಾಡ್ಬೋದು, ಅದು ನಿಮ್ಮ ಚಾಯ್ಸು. ಅದಕ್ಕೆ ಕೋಕೋನಟ್ ಒಂದು ಸ್ವಲ್ಪನೇ ಹಾಕಬೇಕು, ಜಾಸ್ತಿ ಹಾಕಬಾರ್ದು. ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಹಾಗೆ ಹುಣಸೆ ಹಣ್ಣನ್ನು ಕೂಡ ನಾನು ಹಾಕ್ಕೊತಾ ಇದ್ದೀನಿ. ಲಾಸ್ಟಲ್ಲಿ ನಾನು 1-2 ಕಡ್ಡಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಸೀಸನಿಂಗ್ಗೆ ಸಾಲ್ಟ್ ಹಾಕೊಂಡು ಸ್ವಲ್ಪ ನೀರು ಆ್ಯಡ್ ಮಾಡಿ ನಾವು ಲಿಡ್ನ ಕ್ಲೋಸ್ ಮಾಡಿ ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ. ನನಗೆ ಚಿಕ್ಕವಳಾಗಿದ್ದಾಗಿಂದನೂ ಈ ತೆಂಗಿನಕಾಯಿ ಹೊಡೆದಾಗ ಅದರಲ್ಲಿ 2 ಸ್ಪೂನ್ ಎಳ್ನೀರು ಬರುತ್ತಲ್ಲ, ಅದನ್ನ ಮಿಸ್ ಮಾಡೋಕ್ಕೆ ಇಷ್ಟನೇ ಇಲ್ಲ. ಸೊ ನನ್ನ ಹಸ್ಬೆಂಡ್ ಅದನ್ನು ಮ್ಯಾಂಡೇಟ್ರಿ ಒಂದು ಲೋಟಕ್ಕೆ ಹಾಕೊಬಂದು ನನಗೆ ಇಟ್ಟಿರ್ತಾರೆ, ತಗೋ ಕುಡ್ಕೊ ಅಂತ. ನಮ್ಮ ಚಟ್ನಿ ರೆಡಿಯಾಗಿದೆ. ಆ್ಯಂಡ್ ಮಿಕ್ಕಿರೋ ಎಕ್ಸ್ಟ್ರಾ ಪೀನಟ್ ಇದೆಯಲ್ಲ
ಅದನ್ನ ನಾನು ಸ್ಟೋರ್ ಮಾಡೋಕ್ಕೆ ಅಂತ ಒಂದು ಬಾಕ್ಸಲ್ಲಿ ಎತ್ತಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಟೈಮ್ ಚಿತ್ರಾನ್ನಕ್ಕೆ ಇಲ್ಲ ಕಾಯನ್ನ ಯಾವುದಕ್ಕೆ ಏನು ಮಾಡಿದ್ರು ಗಾರ್ನಿಷಿಂಗ್ಗೆ ಅಂತ ಸ್ವಲ್ಪ ಪೀನಟ್ಸ್ನ ಪಕ್ಕದಲ್ಲಿ ಹಾಕೊಂಡು ತಿನ್ಬೋದು, ಇಲ್ಲಾಂದರೆ ಈವ್ನಿಂಗ್ ಸ್ನ್ಯಾಕ್ ಥರನೂ ಅದನ್ನು ತಿನ್ಬೋದು. ಇವಾಗ ನಾನು ರೊಟ್ಟಿ ತಟ್ಟಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ನಾರ್ಮಲ್ ಪ್ಲಾಸ್ಟಿಕ್ ಕವರೇ ಯೂಸ್ ಮಾಡ್ತೀನಿ. ಅದನ್ನು ಚೆನ್ನಾಗಿ ವಾಶ್ ಮಾಡ್ಕೊತೀನಿ. ಅದ್ರ ಮೇಲೆ ಸ್ವಲ್ಪ ನಾನು ಆಯಿಲ್ ಹಾಕಿ ಸ್ಪ್ರೆಡ್ ಮಾಡಿ ಅದ್ರ ಮೇಲೆ ಡೈರೆಕ್ಟಾಗಿ ನಾನು ರೊಟ್ಟಿನ ತಟ್ಕೊತೀನಿ. ನಾನು ಯೂಶಲಿ ಪ್ರಿಪೇರ್ ಮಾಡೋ ರೊಟ್ಟಿಗಳು ತುಂಬ ದೊಡ್ಡದಾಗಿರಲ್ಲ, ಚಿಕ್ಕದಾಗಿರುತ್ತೆ. ಸೊ ಅದು ನನ್ನ ಕೈಗಿಂತ ಸ್ವಲ್ಪ ದೊಡ್ಡದಾಗಿರುತ್ತೆ ಅಷ್ಟೇ. ಪ್ಯಾನ್ ಮೇಲೆ ನಾನು ಒಂದು ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿದ್ದೀನಿ, ಹಾಗೆ ಕವರ್ ಮೇಲೂ ಕೂಡ ಈಗ ಸ್ಪ್ರೆಡ್ ಮಾಡ್ಕೊಂಡೆ ತಟ್ತಾ ಇದ್ದೀನಿ. ನೋಡಿ, ನೀವು ನಂತರನೇ ಚಿಕ್ಕ ರೊಟ್ಟಿ ತಟ್ತೀರಾ ಇಲ್ಲ ದೊಡ್ಡ ರೊಟ್ಟಿ ತಟ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಏನಾದ್ರು ಟಿಪ್ಸ್ ಇದ್ರೆ ಕೂಡ ಕೊಡಿ, ನಾನು ಟ್ರೈ ಮಾಡಿ ನೋಡ್ತೀನಿ. ಹಾಗೇನೆ ನೀವು ನಾನು ಮಾಡಿರೋ ರೆಸಿಪೀಸ್ನ ಒಂದ್ಸತಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ. ಜೊತೆಗೆ ನಾನು ಮಾಡಿರೋ ರೆಸಿಪಿನೇ ಟ್ರೈ ಮಾಡಬೇಕು ಅಂತ ಏನೂ ಇಲ್ಲ, ನೀವು ನಿಮ್ಮ ರೆಸಿಪಿಗಳನ್ನ ಟ್ರೈ ಮಾಡಿ. ಬಟ್ ದ ನ್ಯಾಕ್ ನೀವು ನೋಡ್ಕೋತಾ ಇದ್ದೀರಾ ಅಲ್ವಾ, ಯಾವ ಥರ ಹೋಲ್ ಮೀಲ್ನ ನಾವು ಪ್ಲ್ಯಾನ್ ಮಾಡ್ಕೋಬೇಕು ಅಂತ. ಈ ಥರ ಮಾಡ್ಕೊಳ್ಳೋದ್ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಟೈಮ್ ತುಂಬಾ ಸೇವ್ ಆಗುತ್ತೆ. ಆ್ಯಂಡ್ ರೊಟ್ಟಿ ತಟ್ಟಕ್ಕೂ ಅಷ್ಟೇ, ನಾನು ಒಂದೊಂದೇ ತಟ್ಟೆ ಕಾಯಲ್ಲ, 2 ತವ ಇಟ್ಕೊಬಿಡ್ತೀನಿ. 2 ತವ ಮೇಲೂ ಒಂದೊಂದು ರೊಟ್ಟಿ ನಾನು ಹಾಕೊಂಡ್ಬಿಟ್ಟಾಗ ನನಗೆ ಫಾಸ್ಟಾಗಿ ಆಗೋಗುತ್ತೆ. ಈಗ ಬನ್ನಿ ನಾವು ಬ್ರೇಕ್ಫಾಸ್ಟ್ ಸರ್ವ್ ಮಾಡ್ಕೊಳ್ಳೋಣ. ಲಂಚ್ ಆ್ಯಂಡ್ ಡಿನ್ನರ್ನ ನಾನು ಆ್ಯಡ್ ಮಾಡಿಲ್ಲ, ಇಟ್ ಈಸ್ ಓನ್ಲಿ ಫಾರ್ ದ ಮಾರ್ನಿಂಗ್ ಪ್ರೆಪ್ ಪರ್ಪಸ್ಗೆ ಈ ವಿಡಿಯೋ ಮಾಡಿರೋದು. ಸೊ ಲಂಚ್ ಆ್ಯಂಡ್ ಡಿನ್ನರ್ ಆಲ್ರೆಡಿ ನಾನು ಪ್ರಿಪೇರ್ ಮಾಡಿ ಇಟ್ಟಿರೋದ್ರಿಂದ ನೀವು ಆಗಲೇ ನೋಡಿದ್ರೆ ನಾವೇನೇನು ತಿಂತೀವಿ ಅಂತ. ನಾನು ಒಂದೇ ರಾಗಿ ರೊಟ್ಟಿ ತಿನ್ನೋದು, ಆಲ್ರೆಡಿ ತುಂಬ ಹೆವಿ ಅನ್ಸುತ್ತೆ ನನಗೆ. ಜೊತೆ ಪೀನಟ್ ಚಟ್ನಿ ಕೂಡ ಹೆವಿ ಇರುತ್ತೆ. ನನಗೆ ಅಷ್ಟೇ ಸಾಕು, ನಂಗೆ ಅದೇ ಫುಲ್ ಅಂತ ಅನ್ಸುತ್ತೆ. ನನ್ನ ಹಸ್ಬೆಂಡ್ ತುಪ್ಪ ತಿನ್ನಲ್ಲ, ಸೊ ನಾನು ಅವ್ರಿಗೆ ತುಪ್ಪ ಹಾಕಲ್ಲ. ಆ್ಯಂಡ್ ನನಗಂತೂ ಮ್ಯಾಂಡೇಟ್ರಿ ಚಟ್ನಿ ಇದ್ಮೇಲೆ ತುಪ್ಪ ಇರಲೇಬೇಕು. ಅದು ರಾಗಿ ರೊಟ್ಟಿ ಜೊತೆ ತುಪ್ಪ ಇಲ್ಲ ಅಂದ್ರೆ ತಿನ್ನಕ್ಕೆ ಆಗಲ್ಲ ನನಗೆ. ಇದ್ರ ಜೊತೆಗೆ ನಾವು ಕಟ್ ಮಾಡ್ಕೊಂಡಿರೋ ಸಾಲೆಡ್ ಹಾಕೋತಾ ಇದೀವಿ. ಆ್ಯಂಡ್ ಪನ್ನೀರ್ ಇದೆಯಲ್ಲ, ಸೊ ನಾನು ಒಂದು ಫುಲ್ ಪ್ಯಾಕ್ ಯೂಸ್ ಮಾಡಿದ್ದೆ ಅಲ್ವಾ, ನಾನು ಹಾಫ್ ಪ್ಯಾಕ್ ಇವಾಗ ಬ್ರೇಕ್ಫಾಸ್ಟಿಗೆ ಯೂಸ್ ಮಾಡ್ತಾ ಇದ್ದೀನಿ. ಹಾಫ್ ಪ್ಯಾಕು ನಾವು ಪ್ರಿಪೇರ್ ಆಲ್ರೆಡಿ ಮಾಡಿಟ್ಟಿರೋದ್ರಲ್ಲಿ ಅದನ್ನ ನಾನು ಮಧ್ಯಾಹ್ನ ಲಂಚಿಗೆ ಅಂತ ಸೇವ್ ಮಾಡಿ ಇಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಮತ್ತಷ್ಟು ವಿಧವಾದ ರೆಸಿಪೀಸ್ ಆ್ಯಂಡ್ ವೇಟ್ ಲಾಸ್ ಟಿಪ್ಸ್ ಜೊತೆ ಬರ್ತೀನಿ. ಅಲ್ಲಿ ತನಕ ಈ ಕೊಟ್ಟಿರೋ ಟಿಪ್ಸ್ನೆಲ್ಲ ಟ್ರೈ ಮಾಡಿ, ಹಾಗೆ ರಿಸಲ್ಟ್ಸ್ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.